ಹೆಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಪ್ರಾಬ್ಲಮ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಚಾಪ್ಟರ್ದು. ಓಕೆ, ಕ್ವಶನ್: ದ ಪಾಸಿಟಿವ್ ಇಂಟಿಜರ್ ಎನ್ ಫಾರ್ ವಿಚ್ ದ ಸೊಲ್ಯೂಷನ್ ಆಫ್ ಎ ಇಕ್ವೇಷನ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 4 ಆ್ಯಂಡ್ ಸೋ ಆನ್ ಅಪ್ ಟು ಎಕ್ಸ್ ಪ್ಲಸ್ 2n ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 2n ಈಸ್ ಈಕ್ವಲ್ ಟು 8n/3. ದೆನ್ ಓಕೆ, ಇದು ಸೊಲ್ಯೂಷನ್ಸ್ ಆರ್ 2 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್. ಓಕೆ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ದೆನ್ ಇಟ್ ಈಸ್. ಓಕೆ, ಕೇಳಿಸ್ಕೊಳ್ಳಿ. ಫಸ್ಟು ಕಾನ್ಸೆಪ್ಟ್ ಬೇಕು. ನಮಗೇನು ಕಾನ್ಸೆಪ್ಟ್ ಬೇಕು? ಕಾನ್ಸೆಪ್ಟ್ ಅಂತ ಬಂದಾಗ ಕಾನ್ಸೆಪ್ಟ್. ಸೊ ಕಾನ್ಸೆಪ್ಟಲ್ಲಿ ಫಸ್ಟ್ ಏನು, ನನಗೆ ಜನರಲ್ ಟರ್ಮ್ ಗೊತ್ತಿದ್ದಾಗ, ಈಗ ಫಸ್ಟು ಸಿಗ್ಮಾ ಆರ್ ಈಸ್ ಈಕ್ವಲ್ ಟು 1 to n ಆಫ್ ಆರ್, ಸಮ್ ಆಫ್ ನ್ಯಾಚುರಲ್ ನಂಬರ್ಸ್. ಫಾರ್ಮುಲಾ ಏನು? n ಇಂಟು n ಪ್ಲಸ್ 1 ಡಿವೈಡ್ ಬೈ 2. ಸಿಮಿಲರ್ಲಿ ಸಿಗ್ಮಾ ಆರ್ ಈಸ್ ಈಕ್ವಲ್ ಟು 1 to n ಆಫ್ ಆರ್ ಸ್ಕ್ವೇರ್, ಸಮ್ ಆಫ್ ಸ್ಕ್ವೇರ್ಸ್ ಆಫ್ ನ್ಯಾಚುರಲ್ ನಂಬರ್ಸ್. ಫಾರ್ಮುಲಾ ಏನು? n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡ್ ಬೈ 6. ಕರೆಕ್ಟಾ? ಸಿಮಿಲರ್ಲಿ ಇನ್ನೊಂದಿದೆ ಸಿಗ್ಮಾ ಆರ್ ಕ್ಯೂಬ್, ಬಟ್ ನನಗೆ ಅನಿಸ್ದಂಗೆ ಇಲ್ಲೇನು ನೆಸೆಸಿಟಿ ಬರೋಲ್ಲ. ನೆಕ್ಸ್ಟ್ ಏನು ಕಾನ್ಸೆಪ್ಟ್ ಬೇಕು? ಇಫ್ ರೂಟ್ಸ್ ಆರ್, ಈಗ ಸಪೋಸ್ ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0, ಇಟ್ ಈಸ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್. ಇದು ರೂಟ್ಸ್ ಏನು? ಆಲ್ಫಾ ಬೀಟಾ. ಸೊ ರೂಟ್ಸು ಆಲ್ಫಾ ಬೀಟಾ ಅಂತ ಆದಾಗ ನಮಗೆ ಸಮ್ ಆಫ್ ರೂಟ್ಸ್ ಗೊತ್ತು. ಸಮ್ ಆಫ್ ರೂಟ್ಸ್ ಏನು? ಸಮ್ ಆಫ್ ರೂಟ್ಸ್ ಈಸ್ ಈಕ್ವಲ್ ಟು ಮೈನಸ್ b/a. ಪ್ರೊಡಕ್ಟ್ ಆಫ್ ರೂಟ್ಸ್ ಈಸ್ ಈಕ್ವಲ್ ಟು c/a. ಇನ್ನೊಂದಿದೆ ಡಿಫ್ರೆನ್ಸ್ ಆಫ್ ರೂಟ್ಸ್, ಲೈಕ್ ಮಾಡ್ಯುಲಸ್ ಆಫ್ ಆಲ್ಫಾ ಮೈನಸ್ ಬೀಟಾ. ಸೊ ಡಿಫ್ರೆನ್ಸ್ ಆಫ್ ರೂಟ್ ಈಸ್ ಈಕ್ವಲ್ ಟು ಏನು? ರೂಟ್ d ಡಿವೈಡ್ ಬೈ ಏನು? ಗೊತ್ತಲ್ವ ಇದು? ಸೊ ರೂಟ್ d/a, ವೇರ್ d ಈಸ್ ಈಕ್ವಲ್ ಟು ಏನು? d ಈಸ್ ಈಕ್ವಲ್ ಟು b² ಮೈನಸ್ 4ac. ಕರೆಕ್ಟಾ? ವೇರ್ d ಈಸ್ ಈಕ್ವಲ್ ಟು b² ಮೈನಸ್ 4a, ಈ ವ್ಯಾಲ್ಯೂ ಈಸ್ ಈಕ್ವಲ್ ಟು b² ಮೈನಸ್ 4ac. ಕರೆಕ್ಟಾ? ಓಕೆ, ಈಗ ಕ್ವಶನ್ಗೆ ಎಂಟ್ರಾಗೋಣ. ಕ್ವಶನಲ್ಲಿ ಸೊ ಕ್ವಶನ್ ಏನು ಕೊಟ್ಟಿದ್ದಾನೆ? ಈಕ್ವೇಷನ್ ಇದು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 4 ಆ್ಯಂಡ್ ಸೋ ಆನ್ ಎಕ್ಸ್ ಪ್ಲಸ್ 2n ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 2n. ಸೊ ಇದನ್ನು ಫಸ್ಟ್ ಇದರಲ್ಲಿ ಜನರಲ್ ಟರ್ಮ್ ಬರೀತೀನಿ. ಕ್ವಶನಲ್ಲಿಂದ ನಾನು ಪಿಕ್ ಮಾಡಿ ಜನರಲ್ ಟರ್ಮ್ ಅಂದರೆ tn ಅಥವಾ tr ಈಸ್ ಈಕ್ವಲ್ ಟು ಏನು ಬರೀಬೋದು ನಾನು? ಎಕ್ಸ್ ಪ್ಲಸ್ 2r ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 2r ಅಂತ ಬರೀಬೋದಾ? ಅಲ್ಲಿಗೆ ಸಿಗ್ಮಾ ಅಂದರೆ ಸಮ್ ಆಫ್ ಆಲ್ ಸಿಗ್ಮಾ ಆರ್ ಈಸ್ ಈಕ್ವಲ್ ಟು 1 to ಎಲ್ಲಿ ತನಕ n ತನಕ ಆಫ್ tr ಈಸ್ ಈಕ್ವಲ್ ಟು ಏನಾಗುತ್ತದೆ? ಸಿಗ್ಮಾ ಆರ್ ಈಸ್ ಈಕ್ವಲ್ ಟು 1 to n ಆಫ್ ಎಕ್ಸ್ ಪ್ಲಸ್ 2r ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 2r. ಇದು ಸಮ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ? 8n ಡಿವೈಡೆಡ್ ಬೈ 3. ಕರೆಕ್ಟಾ? ಹೀಗೆ ಇದ್ರದ್ದು ರೂಟ್ಸ್ ಆರ್ 2 ರೂಟ್ಸು, ಇದ್ರದ್ದು ಬೋತ್ ಆರ್ ಕಾನ್ಸಿಕ್ಯೂಟಿವ್ ಅಂತ ಹೇಳಿದೆ. ಕರೆಕ್ಟಾ? ಸೊ ಇಲ್ಲಿ ಇದಕ್ಕೆ 2 ರೂಟ್ಸ್ ನಾನು, ಒಂದು ಆಲ್ಫಾ ಇನ್ನೊಂದು ಬೀಟಾ. ಇಫ್ ರೂಟ್ಸ್ ಆರ್ ಕಾನ್ಸಿಕ್ಯೂಟಿವ್ ಮೀನಿಂಗ್ ಏನು? ಆಲ್ಫಾ ಮೈನಸ್ ಬೀಟಾ ಎರಡು ಕಾನ್ಸಿಕ್ಯೂಟಿವ್ ಈವನ್ ಇಂಟೀಜರ್ಸ್ ಅಂದರೆ ಅವರಿಬ್ಬರು ಡಿಫ್ರೆನ್ಸ್ ಏನು? ಈಗ 2 ಮತ್ತು 4 ಕಾನ್ಸಿಕ್ಯೂಟಿವ್ ನಂಬರ್ಸು, 4, 6 ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸು. ಸೊ ದಿ ಡಿಫ್ರೆನ್ಸ್ ಈಸ್ 2. ಸೊ ನನಗೆ ಗೊತ್ತಿರೋದು ಆಲ್ಫಾ ಮೈನಸ್ ಬೀಟಾ ಈಸ್ ಈಕ್ವಲ್ ಟು 2 ಅಂತ ಗೊತ್ತು. ಓಕೆನಾ? ಈಗ ಕ್ವಶನ್. ಸೊ ಸಿಗ್ಮಾ ಆ್ಯಸ್ ಇಟ್ ಈಸ್ ಹಂಗೆ ಇರಲಿ. ಆರ್ ಈಸ್ ಈಕ್ವಲ್ ಟು 1 to n. ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತಿದ್ದು? x² ಪ್ಲಸ್ 2r ಇಂಟು ಎಕ್ಸ್ ಪ್ಲಸ್ 2r ಇಂಟು ಎಕ್ಸ್. ಫಸ್ಟ್ ಎಕ್ಸಿಂದ ಇದೊಂದು ಸಲ, ಆಮೇಲೆ ಆರಿಂದ ಇದೊಂದು ಸಲ, ಆಮೇಲೆ ಮೈನಸ್ 2ಇಂದ. ಓಕೆನಾ? ಸೊ ಅಲ್ಲಿಗೆ ಇದಾಯಿತು, 2r ಇಂಟು ಎಕ್ಸ್ ಆಯಿತು. ನೆಕ್ಸ್ಟ್ ಏನು? 2r ಪ್ಲಸ್ 2r ಈಸ್ ಈಕ್ವಲ್ ಟು, ಸೊ ಅಲ್ಲಿಗೆ ಪ್ಲಸ್ 4r². ನೆಕ್ಸ್ಟ್ ಒಂದು ಮೈನಸ್ 2x ಮೈನಸ್ 4r. ಫರ್ದರ್ ಸಿಂಪ್ಲಿಫೈ ಮಾಡಿದರೆ ಸಿಗ್ಮಾ ಆರ್ ಈಸ್ ಈಕ್ವಲ್ ಟು 1 to n. x² ಎನ್ವೇ ಒಬ್ಬರೇ ಇದ್ದಾರೆ, x² ಹಂಗೆ ಇರಲಿ, ಪ್ಲಸ್ ಇಲ್ಲೇನಾಗಿದೆ ಈಗ 2r. ಎಕ್ಸ್ ಕೋಫಿಷಿಯಂಟ್ಸ್ ಯಾರು? 2r ಪ್ಲಸ್ 2r 4r ಮೈನಸ್ 2. ಕರೆಕ್ಟಾ? ಇದಿಷ್ಟು ಎಕ್ಸ್ ಕೋಫಿಷಿಯಂಟು. ಇನ್ನು ಕಾನ್ಸ್ಟೆಂಟ್ಸ್ ಟರ್ಮ್ಸ್ ಯಾರು? 4r² ಮೈನಸ್ 4r. ಕರೆಕ್ಟಾ ಇದು? ಈಗ ಸಿಗ್ಮಾ ಆ್ಯಕ್ಚುಲಿ ಸಿಗ್ಮಾ ಅಪ್ಲೈ ಆಗ್ತಿರೋದೇ ಆರಿಗೆ. ಇಲ್ಲಿ ಎಕ್ಸ್ ಏನು ವೇರಿಯೇಬಲ್ಲೇ, ಬಟ್ ಏನು ಅಂದರೆ ಈ ಸಿಗ್ಮಾಗೆ ಇದು ವೇರಿಯೇಬಲ್ ಅಲ್ಲ, ಇದು ಕಾನ್ಸ್ಟೆಂಟ್ ಅಂತ ಫೀಲ್ ಮಾಡ್ತೀನಿ. ಈಗ ಸಿಗ್ಮಾ ಅಪ್ಲೈ ಮಾಡ್ತೀನಿ.
ಅಪ್ಲೈ ಮಾಡೋಕ್ಕೂ ಮುಂಚೆ ಸಿಗ್ಮಾ ಆರ್ ಗೊತ್ತು, ಸಿಗ್ಮಾ ಆರ್ ಸ್ಕ್ವೇರ್ ಗೊತ್ತು, ಕರೆಕ್ಟಾ? ಇನ್ನೊಬ್ರು ಬೇಕು, ಇನ್ನೊಬ್ರು ಯಾರು? ಸಿಗ್ಮಾ ಒನ್ನು. ಸಿಗ್ಮಾ ಆರ್ ಇಸ್ ಈಕ್ವಲ್ ಟು 1 to n ಆಫ್ 1 ಇಸ್ ಈಕ್ವಲ್ ಟು ಆನ್ಸರ್ ಬರೋದೇನು? ಎನ್, ಕರೆಕ್ಟಾ? ಸೊ ಇದು ಕೂಡ ಗೊತ್ತು. ಅಲ್ಲಿಗೆ ಡೈರೆಕ್ಟಾಗಿ ಎಕ್ಸ್ ಸ್ಕ್ವೇರ್ ಇಂಟು ಇದೇನಾಗುತ್ತೆ, ಸಿಗ್ಮಾ ಅಪ್ಲೈ ಮಾಡಿದಾಗ ಸಿಗ್ಮಾ ಆರ್ ಇಸ್ ಈಕ್ವಲ್ ಟು 1 to n. ಇಲ್ಲಿ ಆರ್ ಇಲ್ಲ ತಾನೆ, ಸೊ ಹಂಗಾಗಿ 1 ಇದು. ಇಲ್ಲಿ ಎಕ್ಸ್ ಇಂಟು ಇಲ್ಲಿ ಆರ್ ಇದೆ, ಸೊ ಸಿಗ್ಮಾ ಆರ್ ಇಸ್ ಈಕ್ವಲ್ ಟು 1 to n ಆಫ್ 2 ಕಾಮನ್ ತೆಗೆದಿರ್ತೀನಿ, 2x ಕಾಮನ್ ತೆಗೆದ್ರೆ ಅಲ್ಲಿಗೆ 2r ಮೈನಸ್ 1 ಪ್ಲಸ್ ಇಲ್ಲಿ ಏನು ಮಾಡ್ಬೋದು, ಸಿಗ್ಮಾ 4 ಇಂಟು ಸಿಗ್ಮಾ ಆರ್ ಇಸ್ ಈಕ್ವಲ್ ಟು 1 to n ಆಫ್ ಆರ್ ಸ್ಕ್ವೇರ್ ಮೈನಸ್ 4 ಇಂಟು ಸಿಗ್ಮಾ ಆರ್ ಇಸ್ ಈಕ್ವಲ್ ಟು 1 to n ಆಫ್ ಆರ್, ವಿಚ್ ಈಸ್ ಈಕ್ವಲ್ ಟು ಲಾಸ್ಟ್ ನನಗೆ ಆಲ್ರೆಡಿ ಗೊತ್ತು, ವಿಚ್ ಈಸ್ ಈಕ್ವಲ್ ಟು ಎಷ್ಟು? 8n ಡಿವೈಡ್ ಬೈ 3, ಕರೆಕ್ಟಾ? ಸಿಗ್ಮಾ ಒನ್ನಿಂದೇನು? ಎನ್, ಎಕ್ಸ್ ಸ್ಕ್ವೇರ್ ಇಂಟು ಎನ್ ಪ್ಲಸ್ 2x ಇಂಟು ಇದನ್ನ ಸಿಗ್ಮಾ 2r ಅಂತ ಇನ್ಸೈಡ್ ಕಳಿಸ್ಬೋದು, ಇಲ್ಲ ನಥಿಂಗ್ ಬಟ್ ಇದರಲ್ಲಿ ಇದನ್ನ ಅಬ್ಸರ್ವ್ ಮಾಡಿರಿ, ಇದು ಆಡ್ ನಂಬರ್ಸಾ, ಕರೆಕ್ಟಾ? ಸಮ್ ಆಫ್ ಎನ್ ಆಡ್ ನಂಬರ್ಸ್ ಫಾರ್ಮುಲಾ ಗೊತ್ತಾ? ಸಿಗ್ಮಾ ಆರ್ ಇಸ್ ಈಕ್ವಲ್ ಟು 1 to n ಆಫ್ 2n ಮೈನಸ್ 1. ಫಸ್ಟ್ ಎನ್ ಆಡ್ ನಂಬರ್ಸ್ ಫಾರ್ಮುಲಾ ಏನು? ಎನ್ ಸ್ಕ್ವೇರ್. ಸಿಮಿಲರ್ಲಿ ಫಸ್ಟ್ ಈವನ್ ಬೇಕು ಅಂದ್ರೆ ಅವಾಗೇನು ಎನ್ ಇಂಟು ಎನ್ ಪ್ಲಸ್ 1. ಆ ಫಾರ್ಮುಲಾಸ್ ಎರಡು ಗೊತ್ತು, ಕರೆಕ್ಟಾ? ಇದು ಓಕೆ, ಇದನ್ನೇ ಆ್ಯಡ್ ಮಾಡಿಬಿಡ್ತೀನಿ. ಎನ್ ಇಸ್ ಈಕ್ವಲ್ ಟು ಆರ್ ಇಸ್ ಈಕ್ವಲ್ ಟು 1 to n ಆಫ್ 2n. ಫಸ್ಟ್ ಎನ್ ಈವನ್ ನಂಬರ್ಸ್, ಆನ್ಸರ್ ಏನು? ಎನ್ ಇಂಟು ಎನ್ ಪ್ಲಸ್ 1. ಓಕೆನಾ? ಜಸ್ಟ್ ಇನ್ಫಾರ್ಮೇಷನ್. ಸೊ ಈಗ ಅಲ್ಲಿ 2x ಇಂಟು ಇದ್ರದ್ದೇನು ಎನ್ ಸ್ಕ್ವೇರ್ ಡೈರೆಕ್ಟಾಗಿ ಪ್ಲಸ್ 4 ಇಂಟು ಸಿಗ್ಮಾ ಆರ್ ಸ್ಕ್ವೇರ್ದು ಎನ್ ಇಂಟು ಎನ್ ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡ್ ಬೈ 6 ಮೈನಸ್ 4 ಇಂಟು ಸಿಗ್ಮಾ ಆರಿಂದು ಎನ್ ಇಂಟು ಎನ್ ಪ್ಲಸ್ 1 ಡಿವೈಡ್ ಬೈ 2, ಕರೆಕ್ಟಾ? ಸೊ ಈ ವಿಚ್ ಈಸ್ ಈಕ್ವಲ್ ಟು 8n ಬೈ 3. ಸೊ ಎಲ್ಲ ಕಡೆಗೂ ಎನ್ ಅನ್ನೋದು ಕ್ಯಾನ್ಸಲ್ ಆಗುತ್ತಾ? ಅಬ್ಸರ್ವ್ ಮಾಡಿರಿ, ಎನ್ನು ಇಲ್ಲಿ ಒಂದು ಎನ್ ಮತ್ತು ಎನ್ ಕ್ಯಾನ್ಸಲ್ಲು. ನೆಕ್ಸ್ಟು ಫರ್ದರ್ ಕ್ಯಾನ್ಸಲ್. ಓಕೆ, ಫರ್ದರ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ಇಲ್ಲಿ 8/3 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರು ಪ್ಲಸ್ 2n ಇಂಟು ಎಕ್ಸ್ ಪ್ಲಸ್ ಇದಿಷ್ಟು ಏನಾಗುತ್ತೆ ಅಲ್ಲಿ ರಿಮೈನಿಂಗು. ಇದಿಷ್ಟರಲ್ಲಿ 2 ಓಕೆ 2 ಕಾಮನ್ ತೆಗಿತೀನಿ, ಅಲ್ಲಿಗೆ 2 ಕಾಮನ್ ತೆಗೆದು ಎನ್ ಪ್ಲಸ್ 1 ಕಾಮನ್ ತೆಗಿತೀನಿ. ಎನ್ ಪ್ಲಸ್ 1 ಕಾಮನ್ ತೆಗೆದ್ರೆ ಉಳಿಯೋದೇನು 2n ಪ್ಲಸ್ 1 ಡಿವೈಡ್ ಬೈ 3 ಮೈನಸ್ ಇಲ್ಲಿ 2 ಮತ್ತು ಎನ್ ಪ್ಲಸ್ 1 ಕಾಮನ್ ತೆಗೆದ್ರೆ ಉಳಿಯೋದು 1, ಕರೆಕ್ಟಾ? ಸೊ ಅಲ್ಲಿಗೆ 8/3 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2nx ಪ್ಲಸ್ 2 ಇಂಟು ಎನ್ ಪ್ಲಸ್ 1. ಎಲ್ ಸಿ ಎಮ್ ತೆಗೆದ್ರೆ ಇದು ಈ ಪಾರ್ಟ್ ಅಬ್ಸರ್ವ್ ಮಾಡಿರಿ, ಎಲ್ ಸಿ ಎಮ್ ತೆಗೆದಾಗ ಇಲ್ಲಿ 3 ಮಲ್ಟಿಪ್ಲೈ ಆಗುತ್ತೆ. ಮಲ್ಟಿಪ್ಲೈ ಆದಾಗ 2n ಪ್ಲಸ್ 1 ಮೈನಸ್ 3 ವಿಚ್ ಈಸ್ 2n ಮೈನಸ್ 2, ಕರೆಕ್ಟಾ? 2n ಮೈನಸ್ 2 ಡಿವೈಡೆಡ್ ಬೈ 3. ಇನ್ನೂ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡಿ, 8/3 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2nx ಪ್ಲಸ್ 2 ಕಾಮನ್ ತೆಗಿತೀನಿ, ಅವಾಗ ಇಲ್ಲಿ 4 ಅಂತ ಹೊರಗೆ ಬಂತು, ಡಿವೈಡ್ ಬೈ 3 ಎಲ್ ಸಿ ಎಮ್ ಹಂಗೆ ಇರಲಿ. ಎನ್ ಪ್ಲಸ್ 1 ಇಂಟು ಎನ್ ಮೈನಸ್ 1 ಏನು? ಎನ್ ಸ್ಕ್ವೇರ್ ಮೈನಸ್ 1, ಕರೆಕ್ಟ್ ಆಯಿತು? ಇಲ್ಲಿಂದ ಏನು ಮಾಡಿದೆ, ಇವರಿಬ್ಬರಿಂದ 2 ಕಾಮನ್ ತೆಗೆದೀನಿ, ಎನ್ ಪ್ಲಸ್ 1 ಎನ್ ಮೈನಸ್ 1 ವಿಚ್ ಈಸ್ ಎನ್ ಸ್ಕ್ವೇರ್ ಮೈನಸ್ 1. ಓಕೆನಾ? ಈಗ ಇದು ನೋಡೋಕೆ ಯಾವ ಥರ ಇದೆ, ಇಟ್ ಈಸ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಇದು ರೂಟ್ಸ್ ಏನು ತಗೊತೀನಿ, ಇದು ರೂಟ್ಸ್ ಆರ್ ಆಲ್ಫಾ, ಇನ್ನೊಂದು ಬೀಟಾ. ಸೊ 2 ರೂಟ್ಸ್ ಇದ್ದಾರೆ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನು ಆಲ್ಫಾ ಮೈನಸ್ ಬೀಟಾ ಈಸ್ ಈಕ್ವಲ್ ಟು 2. ಸೊ ಡಿಫ್ರೆನ್ಸ್ ಆಫ್ ರೂಟ್ಸ್ ಇಸ್ 2. ವೇರ್ ಡಿಫ್ರೆನ್ಸ್ ಆಫ್ ರೂಟ್ಸ್ ಇಸ್ ಈಕ್ವಲ್ ಟು ಏನು, ರೂಟ್ ಡಿ ಬೈ ಎ. ಇಲ್ಲಿಂದ ಅಬ್ಸರ್ವ್ ಮಾಡಿದಾಗ ಎ ಈಸ್ ಈಕ್ವಲ್ ಟು ಏನು ಬರುತ್ತಿಲ್ಲ, ಎ ಈಸ್ ಈಕ್ವಲ್ ಟು ಓಕೆ, ಈ ಕ್ವಾಡ್ರಾಟಿಕ್ ಈಕ್ವೇಷನಿಂದ ಅಬ್ಸರ್ವ್ ಮಾಡಿರಿ, ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು 2n ಆ್ಯಂಡ್ ಸಿ ಈಸ್ ಈಕ್ವಲ್ ಟು ಓಕೆ. ಫಸ್ಟು ಈಕ್ವೇಷನ್ನ ಈ ಕಡೆ ಶಿಫ್ಟ್ ಮಾಡ್ತೀರಿ. ಸೊ ಈ 8/3 ಈ ಕಡೆ ಬಂದರೆ ಮೈನಸ್ 8/3 ಅಂತ ಆಗುತ್ತೆ, ಕರೆಕ್ಟಾ? ಸೊ ಅಲ್ಲಿಗೆ ಮೈನಸ್ 8/3 ಈಸ್ ಈಕ್ವಲ್ ಟು 0. ಇವಾಗ ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಅಲ್ಲಿಗೆ ಸಿ ಈಸ್ ಈಕ್ವಲ್ ಟು 4/3 ಎನ್ ಸ್ಕ್ವೇರ್ ಮೈನಸ್ 1 ಮೈನಸ್ 8/3, ಕರೆಕ್ಟಾ? ಸೊ ಈಗ ಎನಿವೆ ವಿ ನೋ ಕ್ವಶನ್ ಪ್ರಕಾರ ಏನು ಕೊಟ್ಟಿದ್ದಾನೆ,
alpha minus beta is equal to 2. Reason, both are two consecutive even integers. ಸೊ ಅಲ್ಲಿಗೆ ಆಲ್ಫಾ ಮೈನಸ್ ಬೀಟಾ ಅಂದರೆ ರೂಟ್ ಡಿ ಬೈ ಎ, ರೂಟ್ ಡಿ ಡಿವೈಡ್ ಬೈ ಎ ಇವೆಲ್ಲ ಎಷ್ಟು 1 ಈಸ್ ಈಕ್ವಲ್ ಟು 2. ನಥಿಂಗ್ ಬಟ್ ರೂಟ್ ಡಿ ಈಸ್ ಈಕ್ವಲ್ ಟು ಎಷ್ಟು 2, ಡಿ ಈಸ್ ಈಕ್ವಲ್ ಟು 4. ಈಗ ಡಿ ವ್ಯಾಲ್ಯೂ ಡಿ ಈಸ್ ಈಕ್ವಲ್ ಟು ಏನು ಬಿ ಸ್ಕ್ವೇರ್ ಮೈನಸ್ 4ac, ಡಿ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4 ಇಂಟು ಎ ಇಂಟು ಸಿ ಈಸ್ ಈಕ್ವಲ್ ಟು 4. ಬಿ ಸ್ಕ್ವೇರ್ ಅಂದರೆ 2n ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 4/3 n square minus 1 minus 8/3, ಕರೆಕ್ಟಾ, ವಿಚ್ ಈಸ್ ಈಕ್ವಲ್ ಟು 4. ಸೊ ಇಲ್ಲಿ 2n ಹೋಲ್ ಸ್ಕ್ವೇರ್ ಏನಾಗುತ್ತೆ ಅಲ್ಲಿಗೆ 4n ಸ್ಕ್ವೇರ್ ಮೈನಸ್ 4 ಇಂಟು ಇದು ಹಂಗೆ ಹೊರಗೆ ಇರಲಿ, ಮಲ್ಟಿಪ್ಲೈ ಮಾಡಿದಾಗ 4n ಸ್ಕ್ವೇರ್ ಡಿವೈಡೆಡ್ ಬೈ 3 ಮೈನಸ್ 4/3 ಮೈನಸ್ 8/3 ವಿಚ್ ಈಸ್ ಈಕ್ವಲ್ ಟು 4. ಕರೆಕ್ಟಾ, ಇಲ್ಲಿ ಅಬ್ಸರ್ವ್ ಮಾಡಿರಿ 4 ಕ್ಯಾನ್ಸಲ್, 4 ಕ್ಯಾನ್ಸಲ್. ಸೊ ಅಲ್ಲಿಗೆ ರಿಮೈನಿಂಗ್ ಉಳಿದಾರು n ಸ್ಕ್ವೇರ್ ಮೈನಸ್ 4n ಸ್ಕ್ವೇರ್ ಬೈ 3 ಮೈನಸ್ ಇಂಟು ಮೈನಸ್ ಪ್ಲಸ್ ಈ ಎರಡು ಪಟ್ಟು 4/3 8/3 ನಥಿಂಗ್ ಬಟ್ ಎಷ್ಟಾಗುತ್ತೆ ಅಲ್ಲಿಗೆ 12/3 ಅಂದರೆ 4, ಕರೆಕ್ಟಾ, ವಿಚ್ ಈಸ್ ಈಕ್ವಲ್ ಟು ಎಷ್ಟು ಕ್ಯಾನ್ಸಲ್ ಆಗಿತ್ತು ಅಲ್ಲಿಗೆ 1. ನೆಕ್ಸ್ಟು ಆ ಕಡೆ ಶಿಫ್ಟ್ ಆದರೆ ಇದು ಎಲ್ ಸಿ ಎಮ್ ತೆಗೆದ್ರೆ ಮೈನಸ್, ಒಂದು ಸ್ಟೆಪ್ ಬರಿಲ್ಲ ಅಥವಾ ಇಲ್ಲಾಂದ್ರೆ ಇಲ್ಲಿ ಹೇಳ್ತೀನಿ ರೀ, 3 ಕ್ರಾಸ್ ಮಲ್ಟಿಪ್ಲೈ ಅಲ್ಲಿಗೆ 3n ಸ್ಕ್ವೇರ್, ಕರೆಕ್ಟಾ, ಇದು 3n ಸ್ಕ್ವೇರ್ ಮೈನಸ್ 4n ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಮೈನಸ್ n ಸ್ಕ್ವೇರ್ ಬೈ 3. ಸೊ ಎಷ್ಟಾಗುತ್ತೆ ಅಲ್ಲಿಗೆ ಮೈನಸ್ n ಸ್ಕ್ವೇರ್ ಬೈ 3 ಈಸ್ ಈಕ್ವಲ್ ಟು ಆ ಕಡೆ ಶಿಫ್ಟ್ ಆದರೆ -3 ಅಂತ ಆಗುತ್ತೆ, ಕರೆಕ್ಟಾ. ಸೊ ಅಲ್ಲಿ ದೇರ್ ಫೋರ್ n ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟು 9. ದೇರ್ ಫೋರ್ n ಸ್ಕ್ವೇರ್ ಈಸ್ ಈಕ್ವಲ್ ಟು 9. ಬಟ್ ನನಗೆ ಬೇಕಾದ್ರೆ ಯಾರು ದ ಪಾಸಿಟಿವ್ ವ್ಯಾಲ್ಯೂಸ್ ಆಫ್ n. ಸೊ ಅಲ್ಲಿ n ಸ್ಕ್ವೇರ್ ಈಸ್ ಈಕ್ವಲ್ ಟು 9 ಆದರೆ n ಈಸ್ ಈಕ್ವಲ್ ಟು ಏನು, ದೇರ್ ಫೋರ್ n ಈಸ್ ಈಕ್ವಲ್ ಟು 3 ವಿಚ್ ಈಸ್ ಆಪ್ಷನ್ 1. ಓಕೆ, ಥ್ಯಾಂಕ್ ಯು.